ಮಾತುಗಳನ್ನ ಸರಿಗ ಶೋಷಿತ ಸಮುದಾಯಗಳ ಮತ್ತು ಯಾವ್ಯಾವ ಸಮುದಾಯಗಳು ಏನೇನು ಪರಿಸ್ಥಿತಿ ಇದೆ ಅನ್ನೋದನ್ನ ತಿಳ್ಕೊಳ್ಳಲಿಕ್ಕೆ ಅಂತಾನೆ ಅದನ್ನ ಜಾತಿ ಜನಗಣತಿ ಮಾಡಿದ್ದು. ಈಗಾಗಲೇ ಜಾತಿ ಜನಗಣತಿಯನ್ನ ಸ್ವೀಕಾರ ಮಾಡಿದೆ ನಮ್ಮ ಸರ್ಕಾರ. ಹಿಂದೆ ಯಾವ ಸರ್ಕಾರನೂ ಅದನ್ನ ಸ್ವೀಕಾರ ಮಾಡಂತ ಕೆಲಸಕ್ಕೆ ಹೋಗ್ಲಿಲ್ಲ. ಆದರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ರಾಜ್ಯದ ಮುಖ್ಯಮಂತ್ರಿಗಳಾದಂತ ಆದ್ಮೇಲೆ ಅವರ ಒಂದು ಆದೇಶ ಮಾಡಿದಂತ ಜಾತಿ ಸಮೀಕ್ಷೆಯನ್ನ ಈಗ ಸ್ವೀಕಾರ ಮಾಡಿದ್ವಿ. ಅದನ್ನ ಮುಂದಿನ ದಿನಮಾನದೊಳಗೆ ಅದ್ರ ಬಗ್ಗೆ ಪೂರ್ಣ ಪ್ರಮಾಣದ ಚರ್ಚೆ ಆಗುತ್ತೆ. ಅದನ್ನು ಕ್ಯಾಬಿನೆಟ್ಗೆ ತರಬೇಕು, ತಂದು ಚರ್ಚೆ ಮಾಡಬೇಕು, ಏನು ಅಧಿವೇಶನದಾಗ ಮಂಡನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಮುಖ್ಯಮಂತ್ರಿಗಳು ಚರ್ಚೆಯನ್ನು ಮಾಡ್ತಾರೆ. ಚರ್ಚೆ ಮಾಡಿ ನಾವು ಸ್ವೀಕಾರ ಮಾಡಿದ್ದೀವಿ, ನಾವು ಬದ್ರಿದ್ದೀವಿ. ಅದನ್ನು ನಾನು ಈಗಾಗಲೇ ಸಾಕಷ್ಟು ಸತಿ ನಿಮ್ಗೆ ಹೇಳಿದ್ದೀವಿ. ಆ ಗಟ್ಟಿತನ ಇರೋದ್ರಿಂದನೇ ಸ್ವೀಕಾರವನ್ನು ಮಾಡಿದ್ವಿ. ಅದನ್ನ ಮುಂದಿನ ದಿನಮಾನದೊಳಗೆ ಏನು ಅಂತ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಸರಿ. ಈಗ ವಿಳಂಬಕ್ಕ ಇಲೆಕ್ಷನ್ಕ್ಕೂ ಜಾತಿ ಜನಗಣತಿಗೂ ಸಂಬಂಧ ಇಲ್ಲ ಸರ್. ಈಗ ಹೌದೌದು ಹೇಳಿದ್ರು, ಹೌದು. ಈಗನು ತರ್ತಾ ಇದ್ದೀವಿ. ಅದನ್ನ ಸಾಧಕ ಬಾಧಕಗಳು ಅದ್ರ ಬಗ್ಗೆ ಚರ್ಚೆಗಳು ಮಾಡ್ತಾ ಇದ್ದೀವಿ. ಅವನ್ನೆಲ್ಲವನ್ನ ಈಗ ಬಹಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಯಾರ ಮನಸ್ಸಿಗೂ ನೋವು ಆಗಲಾರದ ರೀತಿಯೊಳಗೆ, ಯಾವ ಸಮಾಜಕ್ಕೂ ತೊಂದರೆ ಆಗಲಾರದ ರೀತಿಯೊಳಗೆ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಿ, ವಿಚಾರ ಮಾಡಿ, ಅಭಿಪ್ರಾಯವನ್ನು ತೆಗೆದುಕೊಂಡು ಅದನ್ನ ಜಾರಿ ಮಾಡುವಂತ, ಅದನ್ನ ನಾವು ಕ್ಯಾಬಿನೆಟ್ ತರುವಂತ ಕೆಲಸವನ್ನು ಮಾಡ್ತೀವಿ. ಅದೇ ಸರ್, ಈಗ ತಗೊಂಡಿದ್ದೀವಿ. ಈಗ ಅದನ್ನು ತಗೊಂಡ ಮೇಲೆ ಇಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಬಂತು. ಇದೆಲ್ಲ ಆದ್ಮೇಲೆ ಈಗ ಅದನ್ನ ಚರ್ಚೆಗಳು ಆಗ್ತವೆ. ಇಲ್ಲ 2028 ಮಟ್ಟ ನಾವು ಆ ಡೇಟ್ ಮತ್ತೊಂದು ಇದನ್ನ ಹೇಳಕ್ ತಯಾರಿಲ್ಲ. ಆ ದಿನಾಂಕವನ್ನ, ಆ ಟೈಮನ್ನ ಮುಖ್ಯಮಂತ್ರಿಗಳ ನಿರ್ಧಾರ ಮಾಡುವಂಥದ್ದು. ನಾನು ಅದ್ರ ಬಗ್ಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ. ನಿಶ್ಚಿತವಾಗಲೂ ನೋಡಿ, ಕಾಂಗ್ರೆಸ್ ಪಕ್ಷ ಮತ್ತು ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮತ್ತು ಅವ್ರ ಜೊತೆಗಿರುವಂತ ಎಲ್ಲ ಕ್ಯಾಬಿನೆಟ್ ಮತ್ತು ನಮ್ಮೆಲ್ಲ ಶಾಸಕರು, ನಮ್ಗೆ ಒಂದು ಬದ್ಧತೆ ಇದೆ. ಅದ್ರಿಗೆ ಎರಡು ಮಾತನಿಲ್ಲ. ಹಿಂದುಳಿದ ವರ್ಗ, ಶೋಷಿತ ವರ್ಗದ ಪರವಾಗಿರುವಂತ ಪಕ್ಷ ಮತ್ತು ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ನಿರ್ಣಯ ಈಗ ಪ್ರಾರಂಭ ಆಗಿದೆ. ವರದಿ ಸ್ವೀಕಾರ ಮಾಡಿದ್ದೀವಿ. ಸ್ವೀಕಾರ ಮಾಡಿದಂಗೆ MP ಚುನಾವಣೆ ಬಂದಿದೆ. ಈ ಕೋಡ್ ಆಫ್ ಕಂಡಕ್ಟ್ ಮುಗಿದು ಮೊದಲನೇ ಕ್ಯಾಬಿನೆಟ್ ಮೊನ್ನೆ ಆಗಿದೆ. ಎರಡನೇ ಕ್ಯಾಬಿನೆಟ್ 4ನೇ ತಾರೀಕಿಗೆ ಇದೆ. ಆದ್ರೆ ನಿಮ್ಮ ಆಸೆ ಏನಿದೆಯಲ್ಲ, ನಿಮ್ಮ ಕಳಕಳಿ, ಮಾಧ್ಯಮದ ಮಿತ್ರರ ಕಳಕಳಿ ಏನಿದೆಯಲ್ಲ, ಮತ್ತು ರಾಜ್ಯದ ಹಿಂದುಳಿದ ವರ್ಗಗಳ ಶೋಷಿತ ವರ್ಗಗಳ ಸಮುದಾಯದ ಆಶೆ ಏನಿದೆಯಲ್ಲ, ಅದರ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಗಮನ ಇದೆ. ಹೌದು, ಎಸ್. ಈಗ ಸರ್, ಈಗ ಅದ್ರ ಬಗ್ಗೆ ಮುಖ್ಯಮಂತ್ರಿಗಳ ನಿರ್ಧಾರ ಮಾಡುವಂಥದ್ದು. ಅದು ಏನು ಕ್ಯಾಬಿನೆಟ್ ಕಮಿಟಿ ಮಾಡ್ತಾರೋ, ಬೇರೆ ಒಂದು ಸಮಿತಿ ಮಾಡ್ತಾರೋ ಅನ್ನೋದನ್ನು ಮುಖ್ಯಮಂತ್ರಿಗಳು ನಿರ್ಧಾರ ಮಾಡ್ತಾರೆ. ಅದ್ರ ಜೊತೆಗೆ ಒಂದು ಸುತ್ತು ಮಾತುಕತೆ ಆಗಿದೆ. ಅದ್ರ ಬಗ್ಗೆ ಕುಂತು ಮಾತಾಡೋಣ ಅಂತ MP ಲೋಕಸಭಾ ಚುನಾವಣೆ ಮುಗಿದ್ಮೇಲೆ ಮಾತಾಡೋಣ ಅಂತ ಮುಖ್ಯಮಂತ್ರಿಗಳು ಮಾಧ್ಯಮದೊಳಗೆ ಹೇಳಿದ್ದಾರೆ. ಆದಷ್ಟು ಬೇಗನೆ ನಾನು ನಿಮ್ಮ ಕಳಕಳಿ ಏನೈತಲ್ಲ ಅದನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತರೋ ಕೆಲಸ ಮಾಡ್ತೀನಿ. ಸರ್, ಅದು ನನ್ನ ಒಬ್ಬನ ನಿಲುವಿನಿಂದ ಏನೂ ಆಗಲ್ಲ, ಯಾರೊಬ್ಬನ ನಿಲುವಿನಿಂದ ಏನೂ ಆಗಲ್ಲ. ಅದು ಹೈಕಮಾಂಡ್ ಅನ್ನು ನಿರ್ಧಾರ ಮಾಡಂತು. ಅದ್ರ ಬಗ್ಗೆ ನಾನು ನಿನ್ನೂ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಅದ್ರ ಬಗ್ಗೆ ಚರ್ಚೆ ಮಾಡುವಂತ ಅಗತ್ಯತೆ ಈ ಸದ್ಯ ಇಲ್ಲ ಅಂತ ಹೇಳಿದ್ದೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.